ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಡೈಲಿ ಚಪಾತಿ ಮಾಡಿದ್ರೆ ಏನು ಪಲ್ಯ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ನನಗಂತೂ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ನಾನಿವತ್ತು ಹೀರೆಕಾಯಲ್ಲಿ ತುಂಬ್ಗಾಯಿ ಮಾಡ್ತಾಯಿದ್ದೀನಿ. ಬದನೆಕಾಯಲ್ಲಿ ಮಾಡಿರ್ತೀವಿ, ದಪ್ಪ ಮೆಣ್ಸಿನ್ಕಾಯಲ್ಲಿ ಮಾಡಿರ್ತೀವಿ. ಇವತ್ತು ನಾನು ಮಾಡ್ತಾ ಇರೋದು ಹೀರೆಕಾಯಲ್ಲಿ ತುಂಬ್ಗಾಯಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೂ ಸೈ ವೈಟ್ ರೈಸ್ಗೂ ಸೂಪರಾಗಿರುತ್ತೆ. ಫಸ್ಟು ನಾನು ಇಲ್ಲಿ ಒಂದು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹೀರೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿರಬೇಕು, ಫ್ರೆಶ್ ಆಗಿ ಎಳೆದಾಗಿರಬೇಕು. ಎಳೆದಾಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ತಿನ್ಬೇಕಾದ್ರೆ ಎಷ್ಟು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಈ ಥರ 4 ಓಳ್ನ ಮಾಡ್ಕೋಬಾರ್ದು, ಸುಮ್ಮನೆ ಹಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಹೇಗೆ ನಾವು ಎಣ್ಗಾಯಿ ಮಾಡ್ತೀವೋ ಅದೇ ರೀತಿಯೇ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಮಿಕ್ಸಿ ಬಟ್ಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಎಲ್ಲ ಮಸಾಲೆ ಕಮ್ಮಿ ಹಾಕಬೇಕಾಗುತ್ತೆ. ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ, ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಖಾರಕ್ಕೆ ಬಂದು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಿಗೆ ರುಬ್ಕೋತೀನಿ. ಗಟ್ಟಿಗೆ ರುಬ್ಕೋಬೇಕು, ನೀರು ಹಾಕೋದು ಬೇಡ ಜಾಸ್ತಿ. ಇದಕ್ಕೆ ನಾನು ಸಪ್ರೇಟಾಗಿ ಒಂದು ಪ್ಯಾನಲ್ಲಿ 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಕಡಲೆಕಾಯಿ ಬೀಜನ ಹುರ್ಕೊಂಡು ಇದಕ್ಕೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ನೈಸ್ ಆದಂಗೆ ಗಟ್ಟಿಯಾಗಿಯೇ ರುಬ್ಕೊಂಡು ನೋಡಿ. ಈ ಥರ ನೈಸ್ಗೆ ಗಟ್ಟಿಗೆ ರುಬ್ಕೋಬೇಕಾಗುತ್ತೆ, ಜಾಸ್ತಿ ನೀರು ಹಾಕೋದು ಬೇಡ. ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿ ಈರುಳ್ಳಿನ ಒಂದು 3ರಿಂದ 4 ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಈರುಳ್ಳಿಲೂ ನೀರಿನ ಅಂಶ ಇರೋದ್ರಿಂದ ಮಸಾಲೆಗೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕಬೇಕಾಗುತ್ತೆ. ಅದಷ್ಟರಲ್ಲಿ ಈರುಳ್ಳಿ ಎಲ್ಲ ನೆನೆಯೋ ಅಷ್ಟರಲ್ಲಿ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆಲ್ಲ ಚಿಟಪಟ ಅಂತಿದ್ದಂಗೆ ಹಿಂಗೆ ಹಾಕಿದ್ದೀನಿ. ಯಾವುದೇ ಒಂದು ಅಡುಗೆಗೂ ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ರುಚಿ ಕೂಡ ಹಾಗೇ ಇರುತ್ತೆ. ಈ ಕಡೆ ನೋಡಿ, ನಾನೇನು ಹೀರೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಆ ಕಟ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿಗೆ ಮಸಾಲೆನ ಹಾಕ್ಕೊಂಡು ಸೇಮ್ ಎಣ್ಗಾಯಿಗೆ ಯಾವ ರೀತಿ ನಾವು ಹಾಕ್ತೀವೋ ಅದೇ ರೀತಿನ ತುಂಬ್ಕೋಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಹೀರೆಕಾಯಿನ ಓಳಾಗಿ ಮಾಡ್ಕೋಬಾರ್ದು, ಇದೇ ಥರನೇ ಇಟ್ಕೋಬೇಕಾಗುತ್ತೆ. ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಎಣ್ಣೆ ಅದೇನು ಫ್ರೈ ಆಗ್ತಿತ್ತಲ್ಲ ಒಗ್ಗರಣೆ, ಅದಕ್ಕೇ ಹೀರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ. ಐಯಲ್ಲಿ ಇಟ್ಕೊಂಡ್ರೆ ಇದ್ದಾಗ ಏನಾಗುತ್ತೆ ಅಂದರೆ ಬೇಗ ಸೀದೋಗುತ್ತೆ ಮತ್ತು ಹೀರೆಕಾಯಿ ಬೇಯೋದಿಲ್ಲ. ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಸ್ತೋಗುತ್ತೆ. ಕುಕ್ಕರಲ್ಲಿ ಹಾಕೋದು ಬೇಡ, ಬಾಣಲಿಲೇ ಇದೇ ರೀತಿಯೇ ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಏನು ಮಿಕ್ಕಿದಂಥ ಮಸಾಲೆ ಇತ್ತಲ್ವ, ಎಣ್ಗಾಯಿ ಮಸಾಲ, ಅದನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆನೆ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ. ಈ ಹೀರೆಕಾಯಿ ಎಷ್ಟು ಎಳೆದಿರುತ್ತೋ ಅಷ್ಟು ರುಚಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ರೊಟ್ಟಿಗಾಗಲಿ ಚಪಾತಿಗಾಗಲಿ, ಅಕ್ಕಿ ರೊಟ್ಟಿಗಂತೂ ಸೂಪರ್ ಅಂತಲೇ ಹೇಳ್ತೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ, ಐಯಲ್ಲಿ ಇಟ್ಕೊಂಡಿಲ್ಲ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಹುಳಿಯಾಗಿ ಖಾರವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಎಲ್ಲ ಮಿಕ್ಸ್ ಆಗ್ತಿದ್ದಂಗೆ ಚೆನ್ನಾಗಿ ಸ್ಪೂನಲ್ಲೇ ಸಣ್ಣ ಸ್ವಲ್ಪ ನಿಧಾನಕ್ಕೆ ಎತ್ಕೊಂಡು ಉಲ್ಟಾ ಮಾಡಬೇಕಾಗುತ್ತೆ. ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಮಿಕ್ಸ್ ಮಾಡಿದ್ರೆ ಕದ್ರೋಗ್ಬಿಡುತ್ತೆ. ಇದೆಲ್ಲ ಒಂದು 10 ನಿಮಿಷ ಆಗ್ತಿದ್ದಂಗೆ ಆ ಮಸಾಲೆ ನಾನು ಏನು ನೀರು ಹಾಕಿ ಇಟ್ಕಿದ್ನಲ್ಲ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಐತೆ ಅಂದರೆ ಆ ಪರಿಮಳ ಮನೇಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಸೂಪರ್ ಅಂತಲೇ ಹೇಳ್ತೀನಿ. ಹೀರೆಕಾಯಿ ತುಂಬ್ಗಾಯಿ ಬರೀ ರಾತ್ರಿ ಹೊತ್ತು ತಿನ್ನೋದಕ್ಕಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಲಂಚ್ಗೂ ಕೂಡ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಸೈಡಲ್ಲಿ ಎಣ್ಣೆ ಎಲ್ಲ ಈ ಥರ ಬಿಡ್ತಾ ಬರಬೇಕು. ಅಲ್ಲಿ ತನಕ ನಾವು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಮಸಾಲೆ ಕೂಡ ಮಸಾಲೆ ವಾಸನೆ ಕೂಡ ಇರಲಿಲ್ಲ. ಹೀರೆಕಾಯಿ ಕೂಡ ಒಂದು 3/4 ಭಾಗ ಬೆಂದಿತ್ತು. ತುಂಬಾ ಬೇಯಬಾರ್ದು, ಚೆನ್ನಾಗಿರೋದಿಲ್ಲ. ಒಂದು 3/4 ಭಾಗ ಬೇಯಬೇಕು. ನೋಡಿ ಫೈನಲ್ ಆಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಬಂತು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಬದನೆಕಾಯಿ ತಿಂದೇ ಇರೋರು ಈ ಥರ ಹೀರೆಕಾಯಿ ಹಾಕ್ಕೊಳ್ಳಿ. ಹೀರೆಕಾಯಿ ಇಷ್ಟಪಡಲ್ಲ ಅಂತ ಅಂದರೆ ದಪ್ಪ ಮೆಣ್ಸಿನ್ಕಾಯಿ ಇರುತ್ತಲ್ಲ, ಸಣ್ಣ ಸಣ್ಣದಾಗಿರೋದನ್ನ ನೋಡಿ ಹಾಕ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸಿ ವಿಡಿಯೋ ಶೇರ್ ಮಾಡಿದ್ದೀನಿ. ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನು ಹೀರೆಕಾಯಿ ತುಂಬ್ಗಾಯಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಅಡುಗೆ ರಾತ್ರಿ ಊಟಕ್ಕೆ ಚಪಾತಿಗೆ ಯಾವ ಥರ ಪಲ್ಯ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟೈತೆ ಅಂತ ಅಂದರೆ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು. ಅದೇ ರೀತಿ 2 ಚಪಾತಿ ತಿನ್ನೋರು 4 ಚಪಾತಿ ಪಕ್ಕ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.